ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 2ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ದ.ರಾ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಪುಟ್ಟ ವಿಧವೆ ಅನ್ನುವಂತಹ ಕವಿತೆಯ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಮುಂದುವರೆದಂತೆ ನಾವು ಇಂದಿನ ತರಗತಿಯಲ್ಲಿ ನಾನು ಹೇಳಿದ ಹಾಗೆ ಸುಮಾರು ಈ ಒಂದು ಪದ್ಯ ಭಾಗ ನಿಮಗೆ ಒಂದು 16 ಅಂಕಕ್ಕೆ ಬರುವಂತಹ ಸಾಧ್ಯತೆ ಇದೆ. ಇಲ್ಲಿ ಭಾವಾರ್ಥ 6 ಅಂಕಕ್ಕೆ 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳುವ ಸಾಧ್ಯತೆಗಳು ತುಂಬಾ ಇವೆ ಅಂತಕ್ಕಂಥದ್ದನ್ನ ಹೇಳ್ತಾ, ಈಗ ಮುಂದುವರೆದಂತೆ ವಿಚಾರವನ್ನ ಹೇಳೋದಕ್ಕೆ ಮುಂಚೆ ನೋಡಿ, ಈ ಭಾಗದಲ್ಲಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ವೈದಿಕ ಪರಂಪರೆಯಲ್ಲಿ ಅಲ್ಲಿ ಕಟ್ಟುಕಟ್ಟಳೆಗಳು ಅಥವಾ ಸಂಪ್ರದಾಯ ಆಚರಣೆಯ ನಿಯಮಗಳು ಎಷ್ಟು ಕಠಿಣವಾಗಿದ್ದು ಅನ್ನೋದನ್ನು ಕೂಡ ನಾವು ಈ ತರಗತಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಮುಂದುವರೆದಂತೆ ನಾವು ಈ ಒಂದು ಸಾಲುಗಳನ್ನ ಗಮನಿಸೋದಾದ್ರೆ, ಸತ್ತನೆಂದೆಳು ಕೂಸು ತಾಯಿ ಅಯ್ಯೋ ಎಂದು ಬೋರೆಂದು ಗೋಳಿಟ್ಟು ಹೊಟ್ಟೆ ಹೊಸೆದು ಉಚ್ಚೆದ್ದು ಔಹಾರಿ ಹುಯಿಲಿಟ್ಟಳು ಆಕೆ ತನ್ನ ಇಲ್ಲಿ ಶಪಿಸಿದಳು ಹಲ್ಲು ಮಸೆದು ಅಂತಕ್ಕಂತಹ ಸಾಲುಗಳನ್ನ ನಾವು ಗಮನಿಸಿದಾಗ ನೋಡಿ, ತಾಯಿ ಒಂದು ನೋವಿದೆಯಲ್ಲ ಎಷ್ಟರ ಮಟ್ಟಿಗೆ, ಯಾಕೆಂತಂದ್ರೆ ಇಲ್ಲಿ ಪುಟ್ಟ ವಿಧುವೆ ಏನ್ ಹೇಳ್ತಾ ಇದ್ದಾಳೆ ಆ ಹೆಣ್ಣು ಮಗಳು ಅಂತಂದ್ರೆ, ಅಮ್ಮ ಈ ಕಡೆ ನನ್ನ ಗಂಡ ಸತ್ತಿದ್ದಾನೆ, ಹಾಗೆ ನನ್ನ ಮಗು ಕೂಡ ಸಾವನ್ನಪ್ತು, ಈಗ ನಾನು ಯಾರಿಗೋಸ್ಕರ ನಾನು ಇಲ್ಲಿ ಬದುಕಲಿ? ನೋಡಿ, ಆ ಪುಟ್ಟ ವಿಧವೆಯ ಬದುಕಿನಲ್ಲಿ ವಿಧಿಯ ಆಟ ಹೇಗೆ ಆಡಿದೆ ಅಂತಕ್ಕಂಥದ್ದು, ಅಥವಾ ವಿಧಿಯ ಆಟ ಹೇಗೆ ನಡೆದಿದೆ ಅಂತಕ್ಕಂಥದ್ದು. ಈಗ ಗಂಡ ಸತ್ತ ಕೆಲವು ದಿನಗಳಲ್ಲಿಯೇ ಆ ಮಗು ಕೂಡ ಸಾವನ್ನಪ್ಪಿದೆ. ಈಗ ಪುಟ್ಟ ವಿಧವೆ ತನ್ನ ತಾಯಿಯ ಬಳಿ ಹೋಗಿ ಹೇಳ್ತಾ ಇದ್ದಾಳೆ, ಹೇಗೆ ನನ್ನ ಮಗು ಹಾಗೆ ನನ್ನ ಗಂಡ ಈ ಸತ್ತ ಮೇಲೆ ನಾನು ಯಾರಿಗೋಸ್ಕರ ಬದುಕಲಿ ಅಂತ. ಆ ಮಾತನ್ನ ಕೇಳಿದಂತಹ ತಾಯಿ ಎಲ್ಲೋ ಒಂದ್ ಕಡೆ ಒಂದೇ ಸಮನೆ ಆರ್ತನಾದವನ್ನ ಮಾಡ್ತಾ ಇದ್ದಾಳೆ. ತನ್ನ ನೋವು ಸಂಕಟವನ್ನ ಹೊರ ಹಾಕ್ತಾ ಇದ್ದಾಳೆ ಆ ಪುಟ್ಟ ವಿಧವೆಯ ತಾಯಿ. ಯಾಕೆ ಅಂತಂದ್ರೆ, ನನ್ನಿಂದಲೇ ನನ್ನ ಕೈಯಾರೆ ನನ್ನ ಮಗಳ ಬಾಳನ್ನ ಹಾಳು ಮಾಡ್ದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ತನ್ನ ಕಣ್ಣು ಮುಂದೆಯೇ ತನ್ನ ಮಗಳ ಬದುಕು ದುರಂತಮಯವಾಯ್ತಲ್ಲ, ದುರಂತಕ್ಕೀಡಾಯ್ತಲ್ಲ, ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳಿ ಆ ಪುಟ್ಟ ವಿಧವೆಯ ತಾಯಿ ಒಂದೇ ಸಮ ಅಳುತ್ತಾ ಪಶ್ಚಾತ್ತಾಪವನ್ನ ಪಡ್ತಾ ಇರ್ತಕ್ಕಂತಹದನ್ನ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ತಲೆಬಾರ ಇಳಿದಿತ್ತು ಅಂಗಾರ ಬೆಳೆದಿತ್ತು, ತಲೆಬಾರ ಇಳಿದಿತ್ತು ಅಂಗಾರ ಬೆಳೆದಿತ್ತು, ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ, ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ. ಇಲ್ಲಿ ಆದರಯ್ಯೋ ಪಾಪ ಆಕೆ ಇನ್ನೂ ಮಗುವು, ಆದರಯ್ಯೋ ಪಾಪ ಆಕೆ ಇನ್ನೂ ಮಗುವು, ಸಿಂಗಾರವಿರದೆ ಆ ಮಾತೆ ಬೇರೆ, ಸಿಂಗಾರವಿರದೆ ಆ ಮಾತೆ ಬೇರೆ ಅಂತಕ್ಕಂಥ ಸಾಲುಗಳನ್ನ ಗಮನಿಸಿದಾಗ ನೋಡಿ, ಈ ಸಾಲುಗಳಲ್ಲಿ ನಾನು ಆಗ್ಲೇ ಹೇಳ್ದ ಹಾಗೆ ವೈದಿಕ ಧರ್ಮ ಮತ್ತು ಆ ಸಂಸ್ಕೃತಿಯ ನಿಯಮಗಳು, ಆ ಕಟ್ಟಳೆಗಳು, ಕಟ್ಟುಪಾಡುಗಳು ಇವನ್ನೆಲ್ಲ ಗಮನಿಸ್ತಾ ಹೋಗ್ಬೋದು. ಆ ಪುಟ್ಟ ಹುಡುಗಿ ಅಥವಾ ಪುಟ್ಟ ವಿಧವೆ ಈಗ ಗಂಡನನ್ನ ಕಳೆದುಕೊಂಡಿರ್ತಕ್ಕಂಥದ್ದು. ಈ ಗಂಡನನ್ನ ಕಳೆದುಕೊಂಡು 10 ದಿನಗಳಾಗಿದೆ, 10 ದಿನಗಳಾಗಿದೆ ಗಂಡನನ್ನ ಕಳೆದುಕೊಂಡು. ಅವಳು ಈಗ ಮುತ್ತೈದೆತನ ಹೋಗಿ ವೈಧವ್ಯ ಬಂದಿದೆ. ಈಗ ಅವಳು ವಿಧವೆ, ಸಂಪೂರ್ಣವಾಗಿ ವಿಧವೆಯಾಗಿದ್ದಾಳೆ. ಅವಳ ಅರಿಶಿನ ಕುಂಕುಮ ಬಳೆಗಳು ಎಲ್ಲವೂ ಕೂಡ ಆ ಮುತ್ತೈದೆಯ ಏನು ಆ ಸೌಂದರ್ಯ ಭೂಷಿತವಾಗಿರ್ತಕ್ಕಂತಹ ಮುತ್ತೈದೆಯ ಲಕ್ಷಣಗಳೆಲ್ಲವೂ ಕೂಡ ಈಗ ಮಾಸಿ ಹೋಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಈಗ ವೈಧವ್ಯ, ಯಾಕೆಂತಂದ್ರೆ ಈ 10 ದಿನಗಳಾದ ಮೇಲೆ ಅವಳಿಗೆ ಏನ್ ಮಾಡ್ತಾ ಇದಾರಪ್ಪ ಅಂತ, ಬಳೆಗಳನ್ನ ಜಜ್ಜಾಕಿರ್ತಕ್ಕಂಥದ್ದು, ಅರಿಶಿನ ಕುಂಕುಮವನ್ನ ಅಳಿಸಿರ್ತಕ್ಕಂಥದ್ದು. ಈಗ ಅವಳು ವೈಧವ್ಯಕ್ಕೆ ಕಾಲಿಟ್ಟಿದ್ದಾಳೆ ನೋಡಿ. ಹಾಗೇನೆ ಅವಳ ತಲೆಯನ್ನ ಬೋಳಿಸಿದ್ದಾರೆ ಇಲ್ಲಿ ಆ ವೈದಿಕ ಪರಂಪರೆಯ ನಿಯಮದ ಪ್ರಕಾರ. ಇನ್ನೊಂದ್ ಕಡೆ ಅವಳು ಕೇಶಮುಂಡನ ಅಂತನೂ ಕೂಡ ನಾವಿಲ್ಲಿ ಕರಿತಾ ಹೋಗ್ಬೋದು. ಆ ತಲೆಗೆ ಕಪ್ಪು ಮಸಿಯನ್ನ ಬಳಿದಿದ್ದಾರೆ,
ಮೈಯನ್ನ ಮುಚ್ಚಿಕೊಳ್ಳಲು ಅಲ್ಲಿ ಕೆಂಪು ಸೀರೆಯನ್ನ ಉಡಿಸಿದ್ದಾರೆ. ಒಂದೊಂದ್ ಕಡೆ ನಾವು ಗಮನಿಸ್ತಾ ಇರ್ತೀವಿ, ಬಿಳಿ ಸೀರೆಯನ್ನ ಉಟ್ಕೊಂಡಿರ್ತಾರೆ. ಇಲ್ಲಿ ವೈದಿಕ ಧರ್ಮದಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಇಲ್ಲಿ ಕೆಂಪು ಸೀರೆಯನ್ನ ಉಡಿಸಿರ್ತಕ್ಕಂಥದ್ದು. ಈ ಗಂಡನನ್ನ ಕಳೆದುಕೊಂಡಂತಹ ಈ ವಿಧವೆಗೆ ಅಲ್ಲಿ ಕೆಂಪು ಸೀರೆಯನ್ನ ಉಡಿಸ್ತಕ್ಕಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗೇನೆ ಆ ಮೈಯನ್ನ ಮುಚ್ಚಿಕೊಳ್ಳೋದಕ್ಕೆ ಅವಳಿಗೆ ಕೆಂಪು ಸೀರೆಯನ್ನ ಉಡಿಸಿದ್ದಾರೆ. ಅವಳು ಇನ್ನು ಪುಟ್ಟ ಹುಡುಗಿ, ಅವಳಿಗೂ ಕೂಡ ಸಿಂಗಾರವನ್ನ ಮಾಡ್ಕೋಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳಿವೆ. ಆದರೆ ಆ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರನ್ನ ಎರಚುವಂತೆ ಧರ್ಮ, ಆಚಾರ, ಸಂಪ್ರದಾಯ, ಶಾಸ್ತ್ರಗಳು ಹಾಗೆ ಈ ನಿಯಮಗಳಿಂದ ಆ ಪುಟ್ಟ ವಿಧವೆಯ ಬದುಕು ದುರಂತವಾಗ್ತಾ ಇದೆ. ಅವಳ ಕನಸು ನುಚ್ಚು ನೂರು ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಸನ್ನಿವೇಶದಲ್ಲಿ, ಈ ಸಾಲುಗಳಲ್ಲಿ ಗಮನಿಸಬಹುದಾಗಿದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಇದು ಈ ಒಂದು ಭಾವಾರ್ಥ. ಹಾಗೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ನೋಡಿ, ಮುಂದುವರೆದಂತೆ ಅಷ್ಟಕ್ಕೆ ಇವಳ ಬದುಕು ನಿಂತಿಲ್ಲ ನೋಡಿ. ನಿಟ್ಟುಸಿರ ಸರದಲ್ಲಿ ಕಂಬನಿಯ ಪೋಣಿಸುತ್ತ, ನಿಟ್ಟುಸಿರ ಸರದಲ್ಲಿ ಕಂಬನಿಯ ಪೋಣಿಸುತ್ತ, ಪುಟ್ಟ ವಿಧವೆಯು ಪುರಾಣಕ್ಕೆ ಬರಲು, ಪುಟ್ಟ ವಿಧವೆಯು ಪುರಾಣಕ್ಕೆ ಬರಲು, ಗುಡಿಯ ಮೂರ್ತಿಗೆ ಮಂಕು ಹಿಡಿದು ಆಚಾರ್ಯರಿಗೂ ಉಯಿಲಿಕ್ಕಿದಂತೆ ಬಿಗಿದಿತ್ತು ಕೊರಳು ಅಂತಕ್ಕಂಥದ್ದು ನೋಡಿ. ಹಾಗೇನೆ ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಂತಾಕೆ, ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಂತಾಕೆ, ಮೈ ಮರೆತು ನಿಂತಾಗೆ ಗೂಗೆ ಹಾಡಿತು, ಮೈ ಮರೆತು ನಿಂತಾಗೆ ಗೂಗೆ ಹಾಡಿತು, ಮುದ್ರೆ ಹೊತ್ತುವ ಕಣ್ಣು ಮೋರೆ ನೋಡಿತೊಮ್ಮೆ, ಜಾರ ಕೃಷ್ಣನ ಕತೆಗೆ ಕೋಡು ಮೂಡಿತು, ಜಾರ ಕೃಷ್ಣನ ಕತೆಗೆ ಕೋಡು ಮೂಡಿತ್ತು ಅಂತಕ್ಕಂತಹ ಈ ಸಾಲುಗಳನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಆ ಪುಟ್ಟ ವಿಧವೆ ಇಲ್ಲಿ ನಿಟ್ಟುಸಿರು ಬಿಡುತ್ತಾ, ಯಾಕೆಂದ್ರೆ ಅವಳ ಬದುಕು ಹೇಗಾಗಿದೆಯಪ್ಪ ಅಂದ್ರೆ, ಕಣ್ಣೀರ ದಿನನಿತ್ಯವೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ. ನಿಟ್ಟುಸಿರು ಬಿಡುತ್ತಾ ಕಣ್ಣೀರು ಹಾಕುತ್ತಾ ಪುರಾಣವನ್ನ ಕೇಳಲು ಇಲ್ಲಿ ದೇವಾಲಯಕ್ಕೆ ಬರ್ತಾಳೆ. ಆಗ ಆ ದೇವಾಲಯದ ಆ ಭಗವಂತನಿಗೂ ಕೂಡ, ಆ ಭಗವಂತ ಆ ಮೂರ್ತಿಗೂ ಕೂಡ ಮಂಕು ಹಿಡಿದಂತೆ ಆಗಿದೆ. ಆ ದೇವರು ಕೂಡ ಮಾತನಾಡ್ತಾ ಇಲ್ಲ. ಹಾಗೆ ಈ ಪುಟ್ಟ ವಿಧವೆಯನ್ನ ಕಂಡು ಆ ದೇವಸ್ಥಾನದ ಆಚಾರ್ಯ, ಅರ್ಚಕ ಅಥವಾ ಪುರೋಹಿತನು ಕೂಡ ಅವಳನ್ನ ನೋಡಿ ಉಯ್ಲಿಕ್ಕೆ ಮಾತು ಬರದ್ರೆ ಅವನ ಧ್ವನಿ ಎಲ್ಲ ಒಂದ್ ಕಡೆ ಬಿಗಿಯಾಗಿತ್ತು ಅಂತಕ್ಕಂಥದ್ದು, ಅವಳನ್ನ ಮಾತಾಡಿಸದೇ ಇರ್ತಕ್ಕಂಥದ್ದು, ಅಥವಾ ಅವಳನ್ನ ಮಾತಾಡಿಸದೆ ಒಂದು ರೀತಿಯಲ್ಲಿ ಅಪಶಕುನವೆಂಬಂತಹ ಒಂದು ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು, ಅಥವಾ ಆ ಆಚಾರ್ಯರ ಮನಸ್ಥಿತಿ. ಇಡೀ ಸಮಾಜ ಅವಳನ್ನ ಅಪಶಕುನದಂತೆ ನೋಡುತ್ತಿದೆ ಅಂತಕ್ಕಂಥದ್ದು. ಹಾಗನೆ ಕುರುಡು ಧರ್ಮ ಹಾಗೂ ಮೌಢ್ಯತೆಯಿಂದ ತುಂಬಿರ್ತಕ್ಕಂತಹ ಮಾನವೀಯತೆಯನ್ನ ಮರೆತಂತಹ ಸಮಾಜಕ್ಕೆ ಸ್ಮಾರಕದಂತೆ ನಿಂತಿದ್ದಾಳೆ, ಒಂದು ಸ್ಮಾರಕದ ರೀತಿಯಲ್ಲಿ ನಿಂತಿದ್ದಾಳೆ ಈ ಪುಟ್ಟ ವಿಧವೆ. ಮೈ ಮರೆತು ನಿಂತು ಸಂಜೆಯ ಸಮಯದಲ್ಲಿ ಗೂಬೆ ಹಾಡುತ್ತಿದೆ. ಅದರ ಧ್ವನಿಯನ್ನು ಸಹ ಅಲ್ಲಿರ್ತಕ್ಕಂತಹ ಜನ ಅಪಶಕುನ ಅನ್ನುತ್ತಿದ್ದಾರೆ. ಈ ಜನರಿಗೆ ಅಥವಾ ಈ ಮನುಷ್ಯತ್ವವೇ ಇಲ್ಲ ಅಂತಕ್ಕಂಥದ್ದು ನೋಡಿ. ಅದ್ರ ಪಾಡಗದು ಆ ಪಕ್ಷಿ ಕೂಗ್ತಾ ಇದ್ರು ಕೂಡ ಅದನ್ನು ಕೂಡ ಅಪಶಕುನ ಅಂತ ಇದ್ದಾರೆ. ಈ ಸಮಾಜದ ಅಥವಾ ಈ ಜನರ ನಡುವೆ ಹೇಗೆ ಬದುಕನ್ನು ನಡೆಸ್ತಕ್ಕಂಥದ್ದು ಅಂತ ಚಿಂತಿಸ್ತಾ ಇರ್ತಕ್ಕಂತಹದ್ದು. ಈಗ ಇಷ್ಟೇ ಅಲ್ಲದೆ ಈ ವೈದವ್ಯ ಎಂಬುವಂತಕ್ಕಂಥದ್ದು ಇಡೀ ಭಾರತೀಯ ಮಹಿಳೆಯರಿಗೆ ಒಂದ್ ರೀತಿ ಶಾಪವಾಗಿ ತೋರಿರ್ತಕ್ಕಂಥದ್ದನ್ನ ಈಗ ವಾಸ್ತವದಲ್ಲೂ ಕೆಲವು ಕಡೆ ಗಮನಿಸ್ತಾ ಹೋಗ್ಬೋದು. ಇಂದಿನ ಕಾಲಘಟ್ಟದಲ್ಲಂತೂ ಇಲ್ಲೋ ಒಂದ್ ಕಡೆ ತುಂಬಾ ಅತಿ ಹೆಚ್ಚಾಗಿ ತಾಂಡವವಾಡ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಮುತ್ತೈದೆ ಭಾಗ್ಯಕ್ಕಾಗಿ ವ್ರತಾಚರಣೆಗಳು ಭಾರತೀಯ ಸಂಪ್ರದಾಯಗಳಲ್ಲಿ ಆಸುವಕ್ಕಾಗಿವೆ ಅಂತಕ್ಕಂಥದ್ದು. ಯಾಕೆಂದ್ರೆ ನಾನು ಮುತ್ತೈದೆಯಾಗಿಯೇ ಸಾಯಬೇಕು ಅನ್ನುವಂತಹದ್ದು ಮಹಿಳೆಯರಲ್ಲಿ ಮನೆ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ವೈದವ್ಯ ನೀತಿ ನಡಾವಳಿಗಳ ಅನುಷ್ಠಾನದಲ್ಲಿ ಮೇಲುಜಾತಿಗಳಲ್ಲಿ, ಅದರಲ್ಲೂ ಕೂಡ ಮೇಲುಜಾತಿಗಳಲ್ಲಿ ಪಿತೃ
ಪ್ರಾಧಾನ್ಯತೆಯ ಕ್ರೌರ್ಯ ಎಪ್ಪುಗಟ್ಟು ನಿಂತಿರ್ತಕ್ಕಂಥದ್ದನ್ನ ಕೆಲವು ಸಾಲುಗಳಲ್ಲಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಕವಿತೆಯಲ್ಲಿ ಅಂತಕ್ಕಂಥದ್ದು. ಹಾಗೇನೆ ವೈದಿಕ ಧರ್ಮದ ಕಟ್ಟುಪಾಡುಗಳು ಎಷ್ಟು ಕಠಿಣವಾಗಿದ್ದವು ಎಂಬುದನ್ನ ಈ ಕವಿತೆಯಲ್ಲಿ ಕವಿ ಬೇಂದ್ರೆಯವರು ಕಟ್ಟಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಪುಟ್ಟ ವಿಧವೆ ಅನ್ನುವಂತಹ ಒಂದು ಕವಿತೆಯ ಒಂದು ಸಾರಾಂಶವಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ. ಹಾಗೇನೆ ಎಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತಾ